ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. 4 ಗಂಟೆಗೆ ಎದ್ದು ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಮುಂದೆ. ಸೊ ಫಸ್ಟಿಗೆ ಇಲ್ಲಿ ನಾನು ಯಾವುದೇ ರೀತಿ ಮೇಕಪ್ ಮಾಡ್ಕೋತಾ ಇಲ್ಲ, ಜಸ್ಟ್ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡ್ತಾ ಇರೋದು. ಹಾಗೆ ಕ್ಯಾಮ್ರಲ್ಲಿ ಒಂದು ಔಟ್ಫಿಟ್ ಚೆಕ್ ಮಾಡಿಕೊಂಡು ಫೈನಲ್ ಲುಕ್ ಆಗಿದೆ. ನಾನು ರೆಡಿಯಾಗಿ 1 ಅವರ್ ಆದರೂ ಬರಲಿಲ್ಲ. ಆ್ಯಂಡ್ ನಾನಿಲ್ಲಿ ಒಂದು ಮಿಸ್ ಮಾಡಿದ್ದೀನಿ, ಏನಂದರೆ ವಾಚ್. ಸೊ ವಾಚ್ ಕೂಡ ವೇರ್ ಮಾಡಿಕೊಂಡು ನನ್ನ ರೆಡಿ ಆಗೋಕ್ಕೆ ಹೇಳಿತ್ತವರು 4 o'clock. ನಾನು ರೆಡಿಯಾಗಿ 1 ಅವರ್ ಆದರೂ ಬರಲಿಲ್ಲ. ಸೊ ಫೈನಲಿ ಇಲ್ಲಿ ಬಂದರು. ಯಾರು ಬಂದರು ಬನ್ನಿ ತೋರಿಸ್ತೀನಿ. ಸೊ ನಮ್ಮನೆ ಆನ್ ದ ವೇ ಆಗಿರೋದ್ರಿಂದ MS ಅವ್ರು ಕರ್ಕೊಬಂದ್ಬಿಟ್ಟು ಫೈನಲಿ ಇಯರ್. ಹಾಯ್ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಹಾಯ್ ಹಾಯ್ ಹಾಯ್. ಒಂದು ಸಣ್ಣ ಪರಿಚಯ ಎಲ್ಲರದು. ಫಸ್ಟಿಗೆ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಆ್ಯಂಡ್ ಕಝಿನ್ ಕವಿತಾ ಸಿಸ್ಟರ್ ಆ್ಯಂಡ್ ಶೀ ಈಸ್ ಅವರ್ ಡಾಟರ್ ಸಿಂಚನ. ಆ್ಯಂಡ್ ಇವರು ಅವರಮ್ಮ ನಿದ್ದೆ ಮಾಡ್ತಾ ಇದ್ದಾರೆ, ಬನ್ನಿ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ಇನ್ನೊಬ್ರು ಚಿಕ್ಕಮ್ಮ ಶೋಭಾ ಅಂತ ಹೇಳಿ, ಆ್ಯಂಡ್ ಅವ್ರ ಮಗ ಮನು. ಇಲ್ಲಿ ಕಡೆ ಜಯಮ್ಮಜ್ಜಿನೂ ನಿದ್ದೆ ಮಾಡ್ತಿದ್ದಾರೆ. ಲಾಸ್ಟ್ಲಿ ನಮ್ಮ ಸಿಸ್ಟರು ಮತ್ತು ಚಿಕ್ಕಪ್ಪ ಆ್ಯಂಡ್ ಗಗನ್. ಇಷ್ಟು ಜನ ಇಷ್ಟೇ. ಆ್ಯಂಡ್ ಎಂಜಾಯ್ಮೆಂಟ್ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಬಂದಿತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಇದು ಬ್ಯೂಟಿ ಅಂತಲೇ ಹೇಳ್ಬೋದು, ಒಂದು ನೇಚರ್ ಅದೆಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ಬೇಗ ಹೋದರೆ ಫಾಗ್ನೆಲ್ಲ ನಾವು ನೋಡ್ಬೋದು. ಆ್ಯಂಡ್ ಇದ್ರದ್ದು ಏನಪ್ಪ ಇನ್ಫಾರ್ಮೇಷನ್ ಅಂತ ಅಂದರೆ, ನನಗೆ ತಿಳಿದಿರೋ ಅಷ್ಟು ಹೇಳ್ತೀನಿ. ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡಿರೋದು. ಫಸ್ಟಿಗೆ ನೀವು ಓನ್ ವೆಹಿಕಲ್ಸ್ನ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಅವ್ರದ್ದೊಂದು KSRTC ಬಸ್ಸಲ್ಲಿ ಬರಬೇಕು. ಚಾರ್ಜಸ್ಸು 2 ಸೈಡ್ಸಿಂದ 70 rupees ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಇನ್ಫಾರ್ಮೇಷನ್ ಅಪ್ಪ ನನಗೆ ತಿಳಿದಿತ್ತು ಅಂದರೆ, ಹಾಗೆ ನೀರೊಳಗೆ ಮುಳುಗಿ ಆಚೆ ಬರಬೇಕಾದ್ರೆ ಹಂಸ ಆಗಿತ್ತಂತೆ. ಇವತ್ತು ಕೂಡ ನೀವು ಸುತ್ತಮುತ್ತ ಎಲ್ಲೇ ನೋಡಿದ್ರು ಒಂದು ಕಾಗೆನೂ ಕಾಣಿಸಲ್ಲ. ಇಲ್ಲ ಇಲ್ಲ, ಮನೆಯಲ್ಲಿ ನಿಮ್ ಜೊತೆ ಇದ್ದಿದ್ದು ಬೇಜಾರಂತೆ. ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನಿಂದ ಸೋಲೋಕೆ ಆಸೆಯ ನಿನಗೆ. ನಾನೊಂದು ತೀರ, ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. This song dedicated to Ramakrishna. ಬಂದಿದ್ದೀವಿ ನಾವು. ಟ್ರಿಪ್ಪಿಗೆ ಅಂತ ಬಂದಿದ್ದೀವಿ ನೋಡಿದ್ದೀರಲ್ಲ, ಇವ್ರಿಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ. ಅದು ಬೆಂಗಳೂರಿಂದ ಮೈಸೂರಿಗೆ ಬರಬೇಕಿತ್ತ. ಸೊ ಏನಪ್ಪ ಈ ವಿಷಯ ಅಂತಂದರೆ, ಹೊಸ ಡ್ರೆಸ್ ಪರ್ಚೇಸ್ ಮಾಡಿದ್ರಂತೆ. ಅದು ಡ್ಯಾಮೇಜ್ ಆಗಿರೋದು ನೋಡಿಲ್ಲ, ಹಾಕೊಂಡಿದ್ದಾರೆ. ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದರಿಂದ ಅಲ್ಲೂ ಸಿಗಲಿಲ್ಲ. ಫೈನಲಿ ಟ್ರೆಂಡ್ ಸಿಕ್ತು, ಡ್ರೆಸ್ ಎಲ್ಲ ತೊಗೊಂಡು. ಆ್ಯಂಡ್ ಅಲ್ಲೇ ಕೂಡ ಎಕ್ಸ್ಚೇಂಜ್ ಕೂಡ ಮಾಡ್ಕೊಬಂದರು. ನಾವು ಹೇಳ್ತಿದ್ವಿ, ನೋಡಿ ಈ ಡ್ರೆಸ್ಸಲ್ಲಿ ಲುಕ್ಕಾಗಿ ಕಾಣ್ತಾ ಇದ್ದೀರಾ, ಅದಕ್ಕೋಸ್ಕರ ಆ ಡ್ರೆಸ್ ಹರಿದೋಯ್ತು ಅಂತ ಅನಿಸುತ್ತೆ ಅಂತ ಹೇಳಿ ಅವ್ರಿಗೆ. ಇಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೋದರೆ ಒಬ್ಬೊಬ್ರಿಗೆ 20 rupees ಚಾರ್ಜ್ ಮಾಡ್ತಿದ್ದಾರೆ. ಏನು ಜನ ಅಪ್ಪ, ಇದರಲ್ಲೂ ಬಿಸ್ನೆಸ್. ಇನ್ನೇನು ಮಾಡೋದು, ಫೋಟೋಸ್ ತೊಗೊಂಡ್ವಿ ಅಂತ ಕೊಟ್ಟು ನೆಕ್ಸ್ಟು ನಂಜನಗೂಡು ಬಂದ್ವಿ. ಹೆವಿ ರಶ್ ಇತ್ತು ನಂಜನಗೂಡಲ್ಲಿ ಮಾತ್ರ. ಏನು ಮಾಡೋದು ಅಂತೇಳಿ ಗೊತ್ತಿರೋರೊಬ್ರು ಇರೋದ್ರಿಂದ ನಾವು ಸ್ಪೆಷಲ್ ಎಂಟ್ರಿ ಕೊಟ್ಟು ಹೆಂಗೋ ಬೇಗ ಮುಗಿಸ್ದ್ವಿ ದರ್ಶನ. ಆ್ಯಂಡ್ ನೆಕ್ಸ್ಟ್ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಫೋಟೋಸ್ ತೊಗೊಳಂಗಿರಲಿಲ್ಲ, ಹಾಗೂ ನಾನು ವೀಡಿಯೋ ಮಾಡ್ಕೊಬಿಟ್ಟೆ. ಏನಿವತ್ತು ರೆಡ್ ಮ್ಯಾಚಿಂಗ್ ನಿನ್ಗೋಸ್ಕರ, ನನಗೋಸ್ಕರ. ಇನ್ನು ಎಷ್ಟು ಪ್ಲೇಸ್ ಕವರ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ.